ಎಷ್ಟು ಪ್ಯೂರ್ ಆಗಿದೆ ಫ್ರೆಂಡ್ಸ್ ನೀರು. ಹಾವು ನಡ್ಕೊಂಡು ಹೋಗಕ್ಕೆ ಸ್ವಲ್ಪ ಈ ತರ ಬೆಟ್ಟದ ಮೇಲೆ ಹೈಟ್ ಇರುತ್ತೆ. ಒಟ್ನಾಗೆ ಸೇಫ್ ಆಗಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇವಾಗ ಇಲ್ಲಿ ಹೋಗಿ ಒಂದು ಬಂಡೆ ಹತ್ರ ಕುತ್ಕೊಳ್ಳೋಣ. ರಾಮ ಮತ್ತು ಸೀತಾ ಲಕ್ಷ್ಮಣ ಬಂದು ಇಲ್ಲಿ ಪೂಜೆ ಮಾಡಿ ಲಿಂಗ ಇಟ್ಟು ಲಿಂಗಕ್ಕೆ ಪೂಜೆ ಮಾಡಿ ಇಲ್ಲಿಂದ ಹೋದ್ರು. ಅದರಿಂದ ಇದನ್ನ ರಾಮಲಿಂಗೇಶ್ವರ ಅಂತ ಕರೀತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ರಾಮಲಿಂಗೇಶ್ವರ ಬೆಟ್ಟಕ್ಕೆ ಬಂದಿದ್ದೀನಿ. ಈ ಬೆಟ್ಟಕ್ಕೆ ಇನ್ನೊಂದು ಹೆಸರು ಬರದಿ ಬೆಟ್ಟ ಅಂತ ಕರೀತಾರೆ. ಬೆಟ್ಟದ ವ್ಯೂ ಪಾಯಿಂಟ್ ಮಾತ್ರ ತುಂಬಾ ಚೆನ್ನಾಗೈತೆ. ಆದ್ರೆ ದೇವಸ್ಥಾನನೂ ಒಳ್ಳೆ ಚೆನ್ನಾಗೈತೆ. ಫ್ಯಾಮಿಲಿಗೆ ಮತ್ತೆ ಟ್ರೆಕ್ಕಿಂಗ್ ಮಾಡ್ತೀನಿ, ಹಾಗೇನೆ ಆಫ್ ರೋಡು ಆ ಥರ ಇರೋರಿಗೆ ಒಳ್ಳೆ ಬೆಸ್ಟ್ ಪ್ಲೇಸ್ ಇದು. ವ್ಯೂ ಪಾಯಿಂಟ್ ಅಂತೂ ಇನ್ನೂ ಸಖತ್ತಾಗೈತೆ. ಈಗ ಬರದಿ ಬೆಟ್ಟದ ವ್ಯೂ ಪಾಯಿಂಟ್ ಬಂದಿದ್ದೀನಿ. ನೋಡ್ಬೋದು ಹಿಂದೆಗಡೆ ಎಷ್ಟು ಚೆನ್ನಾಗೈತೆ, ಬ್ಯೂಟಿಫುಲ್. ವ್ಯೂ ಪಾಯಿಂಟ್ ಅಲ್ಲಿ ನಿಂತಿದ್ರೆ ಒಳ್ಳೆ ಸ್ವಚ್ಛವಾದ ಗಾಳಿ, ಪ್ರಕೃತಿನ ಸವಿಬೋದು ನೀವು. ಅಷ್ಟು ಆರಾಮಾಗಿ ಫೀಲ್ ಕೊಡುತ್ತೆ ನಿಮಗೆ. ನೋಡಿ ಕೆಳಗಡೆ ಎಲ್ಲ ರೋಡ್ ಐತೆ, ಸಿಮೆಂಟ್ ರೋಡ್ ಇದೆ. ರೋಡು ಲೊಕೇಶನ್ನು ನೀವು ಅಲ್ಲಿ ಕೆಳಗಡೆ ಬರ್ತಾ ಬೆಟ್ಟದ ಹತ್ರ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ನಿಮ್ಗೆ ಸಿಮೆಂಟ್ ರೋಡ್ ಆಗಿರುತ್ತೆ. ಇದ್ ಕಡೆ ಆಫ್ ರೋಡ್ ಮಾಡೋರಿಗೆ ಮಣ್ ರೋಡ್ ಇರುತ್ತೆ. ಇದ್ ಕಡೆ ಬಂದ್ರೆ ನಿಮ್ಗೆ ಆರಾಮಾಗಿ ಬೆಟ್ಟದ ಮೇಲೆ ಬಸ್ ಎಲ್ಲ ಬಂದಿದಾವೆ. ಮೇಲೆ ಬಸ್ಸು ಕಾರು ಎಲ್ಲ ಆರಾಮಾಗಿ ಬರ್ಬೋದು. ಹುಷಾರಾಗಿ ಬನ್ನಿ. ಆದ್ರೆ ರೋಡು ಸ್ವಲ್ಪ ಹಳ್ಳ ದಿನಗಳಿರುತ್ತೆ, ನೋಡ್ಕೊಂಡು ಬಂದ್ರೆ ನಿಮ್ಗೆ ಬೆಸ್ಟ್ ಆಗಿ ಸೇಫ್ ಆಗಿ ಮೇಲಕ್ಕೆ ಬರ್ಬೋದು. ಬೈಕು ಕಾರು ಎಲ್ಲ ಇಲ್ಲೇ ಹಾಕ್ಬಿಟ್ಟು ಹೋಗ್ಬೋದು. ನಡ್ಕೊಂಡು ಹೋಗ್ಬೇಕು ಮೇಲೆಗಡೆ. ಕೆಲವರು ಬೈಕ್ನು ಎತ್ಕೊಂಡು ಹೋಗ್ತಾರೆ, ಅದು ಸ್ವಲ್ಪ ರಿಸ್ಕಿ. ಜಾಸ್ತಿ ಜನ ಬೈಕ್ನ ಮೇಲೆ ಎತ್ಕೊಂಡು ಹೋಗೋಣ ಅಂತ ನೋಡ್ತಾರೆ, ರಿಸ್ಕ್ ಜಾಸ್ತಿ ಅದು. ನೀವು ಬೆಸ್ಟು ಅಂದರೆ ಬೈಕ್ನ ಕಾರ್ನ ಎಲ್ಲ ಇಲ್ಲೇ ಬಿಟ್ಟರೆ ಒಳ್ಳೇದು. ನಡ್ಕೊಂಡು ನೋಡ್ರಿ, ಅಲ್ಲಿ ಬರ್ತಾವ್ರೊಬ್ರು ಮೇಲೆಗಡೆ ನೋಡ್ಬೋದು. ಇಬ್ರು ಬೈಕಲ್ಲಿ ಬರ್ತಾವ್ರೆ. ಅವೆಲ್ಲ ಸುಮ್ಮನೆ ರಿಸ್ಕ್ ಮಾಡಿ ಓದ್ತೀನಿ ಅಂದರೆ ನಿಮ್ಮಿಷ್ಟ. ನಡ್ಕೊಂಡು ಹೋಗ್ತೀವಿ ಅಂದರೆ ಒಳ್ಳೆ ಬೆಸ್ಟು ಅಂತ ಹೇಳ್ಬೋದು. ಇವಾಗ ದೇವಸ್ಥಾನ ಮೇಲೆ ಹೋಗಿ ನೋಡೋಣ ದೇವಸ್ಥಾನ ಹೆಂಗೈತೆ ಅಂತ. ಮೇಲೆ ಇನ್ನೂ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಸಿಗುತ್ತೆ. ನಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಈ ಥರ ಬೆಟ್ಟದ ಮೇಲೆ ಹೈಟ್ ಇರುತ್ತೆ. ಒಟ್ನಾಗೆ ಸೇಫಾಗಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇದು ನೋಡಿದ್ರೆ ಫುಲ್ಲು ಮಂಜು ಕವರ್ ಆಗೈತೆ. ಇನ್ನೂ ಬೆಳಗ್ಗೆ ಇರೋ ಮಂಜು ಹೋಗೇ ಇಲ್ಲ. ಫಾಗ್ ಗಾಳಿ ಹಂಗೇ ತಣ್ಣಗೆ ಹೊಡಿತಾ ಐತೆ ಮುಖಕ್ಕೆ ತಂಪಾಗಿ. ಸ್ವಲ್ಪ ದೂರ ಏನು ನಿಮ್ಗೆ ಅಷ್ಟೊಂದು ರಿಸ್ಕ್ ಅನ್ಸಲ್ಲ. ಇಲ್ಲೇ ನೋಡ್ರಿ, ಇಲ್ಲಿಂದ ಇಲ್ಲಿ ಗಾಡಿಗಳು ಹಾಕಿದ್ರೆ ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗ್ಬೋದು. ಏನು ಬೆಟ್ಟದ ಮೇಲೆ ಹೋಗೋದು ರಿಸ್ಕ್ ಅಲ್ಲಾಗೋ. ಅವಾಗೆ ಟೆಂಪಲ್ಲು ಕಾಣಿಸ್ತಾ ಇತ್ತು ನಮಗೆ. ಕರೆಂಟ್ ಫೆಸಿಲಿಟಿನೂ ತುಂಬ ಚೆನ್ನಾಗೈತಿ. ಈ ಕಡೆ ಕರೆಂಟು ಕೊಟ್ಟವ್ರೆ. ಬಂದೇ ಬಿಟ್ವಿ ಮೇಲೆ. ಇನ್ನೇನು ಅಷ್ಟೊಂದು ರಿಸ್ಕ್ ಏನಿಲ್ಲ. ಫ್ರೀಯಾಗಿ ನೀವು ಆರಾಮಾಗಿ ನಡ್ಕೊಂಡು ಬರ್ಬೋದು. ಬರ್ತಾ ಫಸ್ಟ್ಗೆ ಕಲ್ಯಾಣಿ ಕಾಣಿಸುತ್ತೆ ಸೈಡಲ್ಲಿ. ನೀರು ಐತಾ ನಾನು ನೋಡಿ ಹೇಳ್ತೀನಿ. ಇದೇ ನೀರು, ಲೈಟಾಗಿ ಐತೆ. ಜಾಸ್ತಿ ಅಂತೂ ನೀರಿಲ್ಲ, ಲೈಟಾಗಿ ಕಲ್ಯಾಣಿಯಲ್ಲಿ ನೀರೈತೆ. ಸುತ್ತ ಜಾಲರ ಹಾಕವ್ರೆ, ಒಳಗಡೆ ಬಿಡಲ್ಲ. ನೀರೊಳಗೆ ಇಳಿಯೋಕ್ಕೆ ಆ ಥರ ಏನೂ ಬಿಡಲ್ಲ. ನೋಡಿ ಇವಾಗ ತೋರಿಸ್ತೀನಿ. ಇದೇ ಕಲ್ಯಾಣಿ. ನೀರು ಲೈಟಾಗೈತೆ. ಮೊದಲು ಮಳೆ ಬಿದ್ದಾಗ ಸ್ವಲ್ಪ ಜಾಸ್ತಿ ಇರೋದಂತೆ. ಹತ್ತು ಕಡೆ ಎಲ್ಲ ಕಟ್ಟೆ ಹಾಕೋರಲ್ಲ, ಅಲ್ಲಿವರೆಗೂ ಇರೋದು. ಇವಾಗ ಮಳೆ ಇಲ್ಲದೆ ಇರೋದ್ರಿಂದ ನೀರು ಸ್ವಲ್ಪ ಡೌನ್ ಜಾಸ್ತಿ ಆಗೋ. ಯಾಕಂದರೆ ಇದು ಬೆಟ್ಟ ಅಲ್ವಾ, ಸ್ವಲ್ಪ ಬಿಸಿಲು ತಾಪಮಾನಕ್ಕೆ ನೀರೆಲ್ಲ ಇದಾಗೋಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ, ರಾಮಲಿಂಗೇಶ್ವರ ಟೆಂಪಲ್ಲು. ನನ್ನ ಹಿಂದೆ ಕಾಣಿಸ್ತಾ ಇರೋದು ತುಂಬ ಚೆನ್ನಾಗೈತೆ. ಹಳೇ ಕಾಲದ ಟೆಂಪಲ್ ಇದು. ಕಲ್ಲುಗಳಿಂದ ಕಟ್ಟಿರೋ ಅಂಥ ದೇವಸ್ಥಾನ ಇದು. ಸುತ್ತಾನು ಕಲ್ಲಿಂದನೇ ಕಟ್ಟವ್ರೆ. ಈಗ ರೀಸೆಂಟಾಗಿ ಮಾಡಿರೋ ಅಂಥದ್ದು ಏನಿಲ್ಲ. ಏನಂದರೆ ಇಲ್ಲಿ ನೀರು ಸ್ಪೆಷಲಿಟಿ ಈ ಥರವು ಡೆವಲಪ್ಮೆಂಟ್ ಮಾಡವ್ರೆ. ಇನ್ನು ಮಿಕ್ಕಿದ್ದೆಲ್ಲ ನ್ಯಾಚುರಲಾಗಿ ಮೊದಲು ಹೆಂಗಿತ್ತು ಅದೇ ಥರನೇ ಐತೆ. ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ. ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಯಾಕೆ ಕರೀತಾರೆ ಅಂದರೆ, ಇದು ಒಳಗಡೆ ಶಿವನ ಲಿಂಗ ಇರೋದ್ರಿಂದ ರಾಮ ಮತ್ತು ಸೀತಾ ಲಕ್ಷ್ಮಣ ಬಂದು ಲಿಂಗ ಇಟ್ಟು ಲಿಂಗಕ್ಕೆ ಪೂಜೆ ಮಾಡಿ ಇಲ್ಲಿಂದ ಹೋದ್ರು. ಅದರಿಂದ ಇದನ್ನ ರಾಮಲಿಂಗೇಶ್ವರ ಅಂತ ಕರೀತಾರೆ.
ಈ ದೇವಸ್ಥಾನಗಳೆಲ್ಲ ಕಟ್ಟಿರೋದು 1957ರಿಂದ 58. ಇದು ಬಂದು ಪಾರ್ವತಿ ದೇವಸ್ಥಾನ. ಒಳಗಡೆ ತುಂಬಾ ಚೆನ್ನಾಗೈತೆ. ಬನ್ನಿ ಇವಾಗ ಇಲ್ಲಿ ಒಳಗಡೆ ಹೋಗೋಣ. ಮೊದಲಿಗೆ ನಂದಿ ಇರುತ್ತೆ, ನಂದಿ ಆದ್ಮೇಲೆ ಆಪೋಸಿಟ್ ಪಾರ್ವತಿ ದೇವಿ ಇರುತ್ತೆ. ಅವರ ಅತುಲಿತ ಫಲಕಾಮ ಜೈ ಹನುಮಂತ ಜೈ ಜಯ ಮಹಾಲಕ್ಷ್ಮಿ ಜೈ ರಾಮ ದಾನವ ಮರೆಯದಿರು, ನಾನು ನನ್ನದು ಎನ್ನದಿರು, ನಿಮ್ಮನೆ ಸಾಧಿಸಿ ಹಗಲಿರುಳು, ನಿನ್ನನೆ ಸಾಧಿಸಿ ಹಗಲಿರುಳು, ಶ್ರೀನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಈ ದೇವಸ್ಥಾನದ ಗೋಪುರ ನೋಡ್ಬೋದು ನೀವು. ಸುತ್ತ ನಂದಿ ಐತೆ, ನಂದಿ ಮೇಲೆ ಕಮಲದ ಹೂವು, ಅದ್ರ ಮೇಲೆ ದೀಪದ ಕಂಬ ಇಟ್ಟವ್ರೆ. ತುಂಬಾ ಚೆನ್ನಾಗೈತೆ ಈ ಟೆಂಪಲ್ಲು. ಅಂದ್ರೆ ಇದಕ್ಕೆಲ್ಲ ಪೈಂಟ್ ಮಾಡಿಸಿ ಸುಮಾರು ವರ್ಷಗಳಾಗೈತೆ. ಇದುವರೆಗೂ ಯಾವುದೇ ಪೈಂಟ್ ಮಾಡಿಸಿಲ್ವಂತೆ. ಇಲ್ಲಿರೋರು ಏನು ಹೇಳ್ತಾರಂದ್ರೆ, ಇಲ್ಲಿ ಯಾರೇ ಬಂದವರು ಸಹ ಯಾರಾದರೂ ಹೆಲ್ಪ್ ಮಾಡೋರಾಗ್ಬೋದು, ದೇವಸ್ಥಾನಕ್ಕೆ ಏನಾದರೂ ಕಾಣಿಕೆ ಕೊಡೋರು ಇರ್ಬೋದು, ಆ ಥರ ಬಂದು ಏನಾದರೂ ಕೊಟ್ಟರೆ ದೇವಸ್ಥಾನಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾವ್ರೆ. ಇದೆಲ್ಲ ಬಂದವರು ದೇವ್ರ ಪ್ರಸಾದ ಮಾಡ್ತಾ ಇರ್ತಾರೆ. ಹಂಗೇನೆ ಅಡುಗೆ ಏನಾದರೂ ಮಾಡಬೇಕು ಅಂದರೆ ಇದು ಒಂಥರ ಅಡುಗೆ ಮನೆ ಅಂತ ಹೇಳ್ಬೋದು. ಈ ಕಡೆ ಎಲ್ಲ ನಾರ್ಮಲ್ ದಿನಸಿ ಐಟಮ್ಗಳು ಇಟ್ಕೊಳಕ್ಕೆ. ಎಷ್ಟು ಪ್ಯೂರ್ ಆಗಿದೆ ಫ್ರೆಂಡ್ಸ್. ಹಾವು ಹಾವು ನೀರಾವು. ಅಜ್ಜಿ ಜಸ್ಟ್ ಮಿಸ್ ಹಾವು ಕೈಯಲ್ಲಿ ಕಚ್ಚಿಸ್ಕೊಂಡ್ಬಿಡ್ತಾ ಇದ್ವಿ. ಕಡೆ ನೋಡ ಆ ಬಂಡೆ ಹತ್ರ ಐತೆ. ದೇವಸ್ಥಾನ ನೋಡ್ಕೊಂಡು ಆಚೆ ಬಂದ್ರೆ ಇದ್ ಕಡೆ ಬಂದಾಗ ವ್ಯೂ ಪಾಯಿಂಟ್ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸುತ್ತ ಹಳ್ಳಿಗಳು ಕಾಣಿಸುತ್ತೆ, ಎಲ್ಲಿಂದ ಎಲ್ಲಿ ನೋಡಿದ್ರು ಫುಲ್ ಫಾಗು. ನೋಡಿ ಮೇಲೆಗಡೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದ್ರೆ, ಸುತ್ತ ಕೋಟೆ ಕಟ್ಟವ್ರೆ. ಜಾಸ್ತಿ ದೇವಸ್ಥಾನ ಅಭಿವೃದ್ಧಿ ಏನಿಲ್ಲ, ಪೈಂಟು ಏನು ಮಾಡಿಲ್ಲ. ಸುಮಾರು ವರ್ಷಗಳ ಹಿಂದೆ ಅದನ್ನ ಪೈಂಟ್ ಮಾಡಿ ಅದನ್ನ ಉದ್ಘಾಟನೆ ಮಾಡಿದಾಗ ಇರೋಂಥದ್ದು. ಇನ್ನು ಜಾಸ್ತಿ ಏನು ದೇವಸ್ಥಾನ ಡೆವಲಪ್ಮೆಂಟ್ ಮಾಡಿಲ್ಲ. ಆದರೆ ಒಳಗಡೆ ಮಾತ್ರ ತುಂಬಾ ಚೆನ್ನಾಗೈತಿ, ನೀಟಾಗಿ ಮಾಡವ್ರೆ. ಇನ್ನು ವ್ಯೂ ಪಾಯಿಂಟ್ ನೋಡಿ, ಒಂದ್ಸಲಿ ವ್ಯೂ ಪಾಯಿಂಟ್ ನೋಡಿ ಎಂಜಾಯ್ ಮಾಡಿ ಫುಲ್ ಖುಷಿಯಾಗಿ. ಸಖತ್ತಾಗೈತೆ ಮಾತ್ರ. ನೇಚರ್ ಮಾತ್ರ ನೋಡ್ರಿ ಹೆಂಗೈತೆ ನನ್ನ ಹಿಂದೆಗಡೆ. ನೇಚರ್ ಅಂತೂ ಅದ್ಭುತನೇ ಅಂತ ಹೇಳ್ಬೋದು. ನನ್ನ ಹಿಂದೆ ಕಡೆ ಇದೆ ಲಾಸ್ಟ್ ಪಾಯಿಂಟು ನೋಡ್ಬೋದು. ಇದು ಲಾಸ್ಟ್ ಪಾಯಿಂಟು. ಆರಾಮಾಗಿ ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೆಂಪಲ್ಲು ನೋಡ್ರಿ, ಇದೆ ನನ್ನ ಹಿಂದೆ ಕಾಣಿಸ್ತಾ ಇರೋದು ಟೆಂಪಲ್ಲು. ಹತ್ ಕಡೆ ಒಂದು ವ್ಯೂ ಕಾಣಿಸುತ್ತೆ, ಮತ್ತೆ ಸೆಂಟ್ರಲ್ಲಿ ಟೆಂಪಲ್ ಐತೆ. ಇದು ಹತ್ ಕಡೆಗೂ ಇಲ್ಲ ಇತ್ ಕಡೆಗೂ ಇಲ್ಲ, ಸೆಂಟ್ರಿಗೆ ಐತೆ ಟೆಂಪಲ್ಲು. ಈ ಸೆಂಟ್ರಿಗೆ ಇರೋದ್ರಿಂದ ಟೆಂಪಲ್ಲು ನಿಮಗೆ ಇತ್ ಕಡೆನೂ ವ್ಯೂ ಸಿಗುತ್ತೆ, ಮತ್ತೆ ಹತ್ ಕಡೆನೂ ವ್ಯೂ ಪಾಯಿಂಟ್ ಸಿಗುತ್ತೆ. ಹಾಗೇನೆ ನನಗೆ ಏನು ಖುಷಿಯಾಗಿದೆ ಅಂದರೆ, ಇಲ್ಲಿ ರಾಮ ಸೀತೆ ರಾಮ ಮಂದಿರಕ್ಕೆ ಒಂದು ಇಟ್ಕೆನ ಇಲ್ಲಿಂದ ತಗೊಂಡು ಹೋದ್ರು ಅಂತ. ಅಂದ್ರೆ ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಒಂದು ಇಟ್ಕೆನ ರಾಮ ಮಂದಿರಕ್ಕೆ ಕಳಿಸಿದ್ರಂತೆ. ಅದೊಂದು ಇದ್ ಕಡೆ ಎಲ್ಲ ನೋಡ್ಬೋದು. ಇನ್ನು ಫುಲ್ ಎಲ್ಲ ಹಳ್ಳಿ, ಇದೆಲ್ಲ ಇನ್ನ ಹಳ್ಳಿಗಳಿರೋದೆ. ಹತ್ ಕಡೆ ಎಲ್ಲ ರೋಡ್ ಮಾಡಿದ್ದಾರೆ. ಅಲ್ಲೊಂದು ಊರೈತೆ, ಇದೊಂದು ದೊಡ್ಡ ಊರು ಇರ್ಬೇಕಿದು. ನೋಡ್ರಿ ಇಲ್ಲಿ ಇದೊಂದು ದೊಡ್ಡ ಊರು. ಇನ್ನು ಹತ್ ಕಡೆ ಎಲ್ಲ ಸಣ್ಣ ಪುಟ್ಟ ಕೆರೆ, ಹಾಗೆ ವ್ಯವಸಾಯ ಮಾಡ್ತಾವ್ರೆ. ಇವಾಗ ಇಲ್ಲಿ ಹೋಗಿ ಒಂದು ಬಂಡೆ ಹತ್ರ ಕುತ್ಕೊಳ್ಳೋಣ. ನೇಚರ್ ಅಲ್ಲ, ಇಷ್ಟು ಚೆನ್ನಾಗಿ ಇಷ್ಟು ಆಕ್ಸಿಜನ್, ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ಅಂದ್ರೆ ಯಾರು ತಾನೇ ಮಿಸ್ ಮಾಡ್ಕೊತಾರೆ. ಬೆಟ್ಟ ಮಾತ್ರ ಸೂಪರ್ ಆಗೈತೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನೆಲಮಂಗಲ ತಾಲೂಕಲ್ಲಿರೋ ಬರ್ದಿ ಬೆಟ್ಟ ಅಂತ ವಿಖ್ಯಾತವಾಗಿರೋ ಪ್ರವಾಸಿ ಸ್ಥಳ ಇದು. ಇದು ಆ್ಯಕ್ಚುಲಿ ಬಂದು ನೆಲಮಂಗಲ ತಾಲೂಕಲ್ಲಿರೋ ಬರ್ದಿ ಬೆಟ್ಟ ಅಂತ ಪ್ರಖ್ಯಾತವಾದಂತಹ ರಾಮದೇವರ ಸನ್ನಿಧಾನ. ಇದನ್ನು ಯಾಕೆ ರಾಮದೇವರ ಸನ್ನಿಧಾನ ಇಷ್ಟೊಂದು ಮಹತ್ವ ಇದೆ ಅಂತಂದರೆ, ಶ್ರೀರಾಮಚಂದ್ರರು ಅಯೋಧ್ಯೆಗಿಂದ ಸೀತೆಯನ್ನು ಮತ್ತೆ ವಾಪಸ್ಸು ಮರಳಿ ಕರ್ಕೊಂಡು ಹೋಗಬೇಕಾದ್ರೆ ವಾಪಸ್ ಬರೋವಾಗೆ ಈ ಬರ್ದಿ ಬೆಟ್ಟದಲ್ಲಿ ಬಂದು ಶಿವನನ್ನು ಪೂಜಿಸಿ ಹೋದದ್ರಿಂದ ಇದಕ್ಕೆ ನಾವು ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಕರೆಯಲ್ಪಡುತ್ತೆ ಈ ದೇವಸ್ಥಾನ. ಜನಗಳು ಈ ದೇವಸ್ಥಾನನ ಕಂಡಿಡಿದಿದ್ದು ಯಾವಾಗ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಇದು ಬೆಟ್ಟದ ಮೇಲೆ ಮೊದಲು ಬಹಳ ಕಿಷ್ಕಿಂದವಾದ ಕಾಡು ಬೆಳ್ಕೊಂಡಿತ್ತು. ಶ್ರೀರಾಮರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿಯ ಬರ್ದಿಯ ಸ್ಥಳೀಕರು ಬಹಳ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ರು. ತದನಂತರದಲ್ಲಿ ಯಾವಾಗ ರಾಮ ಜನ್ಮಭೂಮಿಗೆ ಹೆಚ್ಚು ಮಹತ್ವ ಬಂತೋ ಆ ಕಾಲದಲ್ಲಿ ಮತ್ತೆ ದೇವಸ್ಥಾನವನ್ನು 1957ರಲ್ಲಿ ಈಗ ಇಲ್ಲಿ ಕಾರ್ತಿಕ್ ಸೋಮವಾರಗಳ 4 ಸೋಮವಾರಗಳು ಬಹಳ ಅದ್ದೂರಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಅದರಲ್ಲೂ ಕಡೆಯ ಸೋಮವಾರ ಅಂತೂ ಇತ್ತೀಚಿನ ದಿನಗಳಲ್ಲಿ ಒಂದು ಜಾತ್ರೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ಆದರೆ ಯಾತಕ್ಕೆ ಇದಕ್ಕೆ ಸ್ಥಳ ಮಹಿತ್ಮೆ ಅಂದರೆ, ಶ್ರೀರಾಮನಿಂದನೇ ಸ್ವಯಂ ಪ್ರತಿಷ್ಠಾಪಿಸಲ್ಪಟ್ಟಂತಹ ಲಿಂಗು ಇರೋದ್ರಿಂದ ಇದನ್ನ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಪ್ರಖ್ಯಾತವಾಗಿದೆ.